ನನ್ನ ಹೆಸರು ರಾಮಚಂದ್ರ. ನಾನು ಸಣ್ಣ ಒಂದು ಹಳ್ಳಿಯಿಂದ ಬಂದಿದ್ದವನು. ಆ್ಯಕ್ಚುಲಿ ನಮ್ಮ ಹಳ್ಳಿ ಹೆಸರು ಮರಕಾಡದೊಡ್ಡಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ನಾವು ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತೀವಿ. ಇಲ್ಲಿ 4 ಗಂಟೆಗೆ ಫೀಲ್ಡ್ ಬರ್ತೀವಿ. ಇಲ್ಲೇನು ಪ್ರಾಬ್ಲಮ್ ಇದೆ ನೋಡ್ತೀವಿ. ತಿರ್ಗಿ ಅದೇನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. 4 o'clock ಸಂಜೆ 6 ಗಂಟೆವರೆಗೂ ಫೀಲ್ಡಲ್ಲಿ ಯಾವಾಗಲೂ ಇರ್ತೀವಿ. ನಾವು ಇದು ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಹೋಗೋದಕ್ಕೆ ಸಾಧ್ಯವೂ ಇಲ್ಲ. ಯಾವಾಗಲೂ ಇಲ್ಲೇ ಇರಬೇಕಾಗ್ತದೆ. ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಆ ಥರ ಪ್ರಾಬ್ಲಮ್ ಬರೋದಿಲ್ಲ. ಯಾಕೆಂದರೆ ನಮ್ಗೆ ಪ್ರತಿಯೊಂದು ಪ್ರಾಬ್ಲಮ್ ಗೊತ್ತಿದೆ, ಇಂಥದ್ದೇ ಪ್ರಾಬ್ಲಮ್ ಅಂತ ಗೊತ್ತಾಗ್ಬಿಡುತ್ತೆ. ಯು ಕ್ಯಾನ್ ಐಡೆಂಟಿಫೈ ಇಟ್ ಬಿಕಾಸ್ ಸಿನ್ಸ್ 40 years ಯು ನೋ ಎವ್ರಿಥಿಂಗ್. ವಿ ಆರ್ ನಾಟ್ ಮಿಸ್ಸಿಂಗ್ ಎನಿ ಪ್ರಾಬ್ಲಮ್. ಹೊಸದಾಗಿ ಬರಬೇಕು ಚಾಲೆಂಜಿಂಗ್ ಅಷ್ಟೇ. ಬ್ಲಾಕ್ ಟ್ರಿಪ್ಸ್ ಬಂದಿದೆ ಈಗ. ಬ್ಲಾಕ್ ಟ್ರಿಪ್ಸ್ ಬಂದು 2-3 years ಬ್ಲಾಕ್ ಟ್ರಿಪ್ ಪ್ರಾಬ್ಲಮ್ ಇದೆ. ಅದಕ್ಕೆ ನಾವು ಏನೋ ಕಾಂಬಿನೇಷನ್ ಪರ್ಮಿಟೇಷನ್ ಮಾಡಿ ಕೆಮಿಕಲ್ಗಳು ಹಾಕಿ ಅದು ಕಂಟ್ರೋಲ್ ಮಾಡಿ, ಅಂದರೆ ಎಡಗೇಟ್ ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಮಾಡ್ಕೊಂಡಿದ್ದೀವಿ. ನಾವು 40 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೇವೆ. 40 ವರ್ಷದಲ್ಲಿ ನಾವು ಬೆಳೀತಾ ಇದ್ದು ಕಬ್ಬು ಮತ್ತು ಭತ್ತ ಈ ಥರ ಬೆಳೆಗಳು. ಆನಂತರ ಈ ಶಿಫ್ಟ್ ಆದ್ವಿ ತರಕಾರಿ ಮತ್ತು ಹಣ್ಣು ಬೆಳೆಗಳಿಗೆ. ಇನ್ನು 30 ವರ್ಷದಿಂದ ತರಕಾರಿ ಮತ್ತು ಹಣ್ಣು ಬೆಳೀತಾ ಇದ್ದೀವಿ. ನಾವು ಟ್ರೆಡಿಷನಲ್ ಕ್ರಾಪ್ ಬಿಟ್ಟೇ ಬಿದ್ದೀವಿ. ಈಗ ಭತ್ತ ಮತ್ತು ಕಬ್ಬು ಬೆಳೆಯೋದಿಲ್ಲ, ಅದು ಬಿಕಾಸ್ ಅದು ಆರ್ಥಿಕವಾಗಿ ಒಳ್ಳೆಯದಲ್ಲ ಅಂತೇಳಿ. ಈಗ ಆರ್ಥಿಕವಾಗಿ ಚೆನ್ನಾಗಿರೋದ್ರಿಂದ ಈ ಕ್ಯಾಪ್ಸಿಕಮ್, ಟೊಮೆಟೊ, ಚಿಲ್ಲಿ, ಬನಾನಾ ಈ ಥರ ಬೆಳೆಗಳು ಬೆಳೀತಾ ಇದ್ದೀವಿ. ಈಗ ನಾವು ಶೇಡ್ ನೆಟ್ ಕಲ್ಟಿವೇಷನ್ಗೆ ಹೋಗಿದ್ವಿ. ಈಗ 15 ಎಕರೆ ಮಾಡಿದ್ದೀವಿ. 15 ಎಕರೆಲಿ 5 ಎಕರೆ ಕ್ಯಾಪ್ಸಿಕಮ್ ಇದೆ, 5 ಎಕರೆ ಬಜ್ಜಿ ಮೆಣಸಿಕಾಯಿ ಇದೆ, 5 ಎಕರೆ ಅಲಪಿನ ಇದೆ ಇವಾಗ. ಅದೇ ರೀತಿ ಬೇರೆ ಬನಾನಾ ಇದೆ, ಪಪಾಯ ಇದೆ, ಎಲ್ಲ ಬೆಳೆ ಚೆನ್ನಾಗಿದೆ. ಒಂದು ಫೀಲ್ಡಲ್ಲಿ ಸಮ್ಮರಲ್ಲಿ ಬೆಳೆಯೋದಕ್ಕಾಗೋದಿಲ್ಲ, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಆ ಟೆಂಪ್ರೇಚರ್ ಟಾಲರೆನ್ಸ್ ಇರೋದಿಲ್ಲ ಈ ಕ್ರಾಪ್ಗಳಿಗೆ. ಹಂಗಾಗಿ ಶೇಡ್ ನೆಟ್ಗೆ ಸಮ್ಮರ್ ಶೇಡ್ ನೆಟ್ ಹೋಗಬೇಕಾಗುತ್ತೆ. ಅದಕ್ಕಾಗಿ ಶೇಡ್ ನೆಟ್ ಹಾಕಿದ್ವಿ ಸಮ್ಮರ್. ಶೇಡ್ ನೆಟ್ ಅಂಡ್ ಶೇಡ್ ನೆಟ್ ಕಲ್ಟಿವೇಷನ್, ಪಾಲಿಔಟ್ ಕಲ್ಟಿವೇಷನ್, ಥ್ರಿಪ್ಸ್ ಮೋರ್ ಪ್ರಾಬ್ಲಮ್ ಇನ್ ಪಾಲಿಹೌಸ್ ಆ್ಯಕ್ಚುಲಿ, ನಾಟ್ ಇನ್ ಓಪನ್ ಫೀಲ್ಡ್. ನೆಟ್ ಹೌಸ್ ಜಾಸ್ತಿ ಇದೆ, ಓಪನ್ ಫೀಲ್ಡ್ ಜಾಸ್ತಿ ಇದೆ ಇಲ್ಲಿ. ಪ್ಲಾಂಟ್ ಗ್ರೋತ್ ಹೆಲ್ತ್ ಚೆನ್ನಾಗಿರ್ತದೆ. ಯು ಕ್ಯಾನ್ ಕಂಟ್ರೋಲ್ ದ ಟ್ರಿಪ್ಸ್ ಆ್ಯಂಡ್ ಪೆಸ್ಟ್, ಬಟ್ ಗ್ರೋತ್ ಶುಡ್ ಬಿ ಗುಡ್. ಬಟ್ ಅಂಡರ್ ಶೇಡ್ ನೆಟ್ ಇದೆ ಗ್ರೋತ್ ವಿಲ್ ಬಿ ಗುಡ್. ಕ್ರಾಪ್ ಕಲ್ಟಿವೇಷನ್ ಮತ್ತು ಚರ್ಚೆ ನಮಗೆ 8 ಲಕ್ಷ ಬೇಕು. 8 lakh ಬೇಕು. ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದು ಒಂದು 50 ಟನ್ ತೆಗೆದ್ರೆ ನಮಗೆ ಒಂದು 20 rupees ಕಾಸ್ಟ್ ಆಫ್ ಕಲ್ಟಿವೇಷನ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಬಂದರೆ ಮಾತ್ರ ಲಾಭ ಬರುತ್ತೆ ನಿಮಗೆ. ಆಲಪಿನೋ ಸೇಮ್ ಆಲಪಿನೋ ಕೂಡ ಸೇಮ್. ಅದು ಈಲ್ಡ್ ಬಂದು ಇದು ಇಷ್ಟು ಬರೋದಿಲ್ಲ, ಒಂದು 20 to 25 ಟನ್ ಬರುತ್ತೆ. ದಟ್ ಈಸ್ ಓಕೆ. ಮಲ್ಚಿಂಗ್ ಸೀಟ್ ಮಾಡೋದ್ರಿಂದ ಕಳೆ ಬರೋದಿಲ್ಲ, ಮತ್ತು ಕ್ರಾಪಲ್ಲಿ ಒಳಗಡೆ ವೈಟ್ ವುಡ್ ಜಾಸ್ತಿ ಆಗುತ್ತೆ, ಮತ್ತು ಮಾಯ್ಚರ್ ಜಾಸ್ತಿ ಉಳ್ಕೊಳ್ಳುತ್ತೆ, ಕಡಿಮೆ ವಾಟರ್ ತಗೊಳುತ್ತೆ. ಇಷ್ಟು ಬೆನಿಫಿಟ್ಸ್ ಅದರಲ್ಲಿದೆ. ಈ ಶೇಡ್ ನೆಟ್ ಯೂಸ್ ಮಾಡೋದ್ರಿಂದ ಟೆಂಪ್ರೇಚರ್ ಕಡಿಮೆ ಆಗುತ್ತೆ, ಮತ್ತು ಕ್ರಾಪ್ ಹೆಲ್ತಿಯಾಗಿರುತ್ತೆ. ಈ ಅಲ್ಟ್ರಾವೈಲೆಟ್ಸ್ ಅಷ್ಟು ಅರ್ಧ ಕಡಿಮೆ ಆಗೋದ್ರಿಂದ ಕ್ರಾಪ್ ಹೆಲ್ತಿ. ನೀವು ಇಲ್ಲೇ ನೋಡ್ಬೋದು, ಕ್ರಾಪ್ ಸಮ್ಮರ್ ಇವಾಗ ನಾವು ಸಮ್ಮರ್ ನಾವು ಮೋರ್ ದೆನ್ 25-30 ಇವಾಗ ನಮ್ಮ ಈ ಟೆಂಪ್ರೇಚರ್ಲ್ಲೂ ಕೂಡ ಕ್ರಾಪ್ ಹೆಲ್ತಿ ಆಗಿದೆ. ಬಟ್ ಈಲ್ಡ್ ವೈಸ್ ಆಸ್ ವೆರಿ ಗುಡ್. ಯು ಕ್ಯಾನ್ ಸಿ ಇನ್ 55 days ಕ್ರಾಪ್ ಮಿನಿಮಮ್ 2 kilos 3 kilos ಕಾಂಟ್ ಗ್ರೋ ಇನ್ ಓಪನ್ ಫೀಲ್ಡಲ್ಲಿ ಬೆಳೆಯೋಕ್ಕಾಗೋದಿಲ್ಲ. ಶೇಡ್ ನೆಟ್ ಹೋಗಲೇಬೇಕು ಸಮ್ಮರಲ್ಲಿ ಬೆಳಿಬೇಕು ಅಂದರೆ. ಸಮ್ಮರಲ್ಲಿ ನಾವು ಒಳ್ಳೆ ರೇಟ್ ತೊಗೋತೀವಿ. ಕಾರಣ ಎಲ್ಲ ಫಾರ್ಮರ್ಸ್ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ಯಾರು ಇನ್ವೆಸ್ಟ್ ಮಾಡಿ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಲಾಭ ಸಿಗುತ್ತೆ ಸಮ್ಮರಲ್ಲಿ ಮಾತ್ರ. ಮಳೆಗಾಲದಲ್ಲಿ ಎಲ್ಲರೂ ಬೆಳೀತಾರೆ, ಅದರಿಂದ ಲಾಭ ಸಿಗೋದು, ರೇಟ್ ಸಿಗೋದಿಲ್ಲ. ಹಂಗಾಗಿ ಸಮ್ಮರಲ್ಲೇ ಬೆಳೆದ್ರೆ ಶೇಡ್ ನೆಟ್ ಅಂಡರ್ ಶೇಡ್ ನೆಟ್ ಲಾಭ ಸಿಗುತ್ತೆ, 100% ಲಾಭ ಸಿಗುತ್ತೆ. ರೈತರಿಗೆ ಏನು ಹೇಳಿದ್ರೆ, ನೀವು ಯಾರು ಬೆಳೆದಿದೆ ಬೆಳಿಬೇಕು ಅಂದರೆ ನೀವು ತುಂಬ ಚಾಲೆಂಜಿಂಗ್ ಎನ್ವೈರನ್ಮೆಂಟಲ್ಲೇ ಬೆಳಿಬೇಕು. ಹಂಗಿದ್ದಾಗ ಸಮ್ಮರಲ್ಲಿ ಈ ಥರ ಸ್ಟ್ರೆಚರ್ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಲಾಭ ಮಾಡ್ತೀರಾ. ಫಾರ್ಮಿಂಗ್ ಒಂಥರ ಚಾಲೆಂಜಿಂಗ್. ಯಾಕೆಂದರೆ ಪ್ರತಿ ವರ್ಷ ನೀವು ಲಾಭ ಮಾಡ್ತೀವಿ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಇದು 3 ವರ್ಷ ಅಥವಾ 4 ವರ್ಷಕ್ಕೊಂದ್ಸಲ ನಾವು ವಿಲ್ ಗೆಟ್ ಬಂಪರ್ ರೇಟ್ ಒನ್ಸ್. ಈ 4 ವರ್ಷ ಒಂದ್ಸಲ ಬಂದರೂ ಕೂಡ 3 ವರ್ಷದ ಲಾಸ್ ಏನಾಗುತ್ತೆ, ಯು ಕ್ಯಾನ್ ಮೇಕಪ್ ಇಟ್. ಬಟ್ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಷ್ಟೇ. ಯು ಶುಡ್ ನಾಟ್ ಸ್ಟಾಪ್. ಮನಿ 100%. 3 years once ವಿಲ್ ಗೆಟ್ ಬಂಪರ್ ರೇಟ್, ಮೋರ್ ದೆನ್ 10 times 15 times ಲೈಕ್ ದಟ್. ಈಗ ನಾವು ಪ್ರತಿ ವರ್ಷ ನಾವು ಬ್ರೇಕ್ ಇವನ್ನ ನಮ್ಗೆ ಬಾಕಿರೋ ಬಂಡವಾಳ ಬರ್ತಾ ಇರುತ್ತೆ. 3 ವರ್ಷ ಒಂದ್ಸಲ 4 ವರ್ಷಕ್ಕೊಂದ್ಸಲ ತುಂಬ ದುಡ್ಡು ನೋಡ್ತೀವಿ, ಹತ್ರಷ್ಟು ನೋಡ್ತೀವಿ. ದಟ್ ವಿಲ್ ಮೇಕಪ್ ಎವ್ರಿಥಿಂಗ್. ನಾವು ಇಲ್ಲಿ ಹಣನೂ ಇದೆ, ನಂಬಿಕೆ ಇದೆ, ಖುಷಿ ಇದೆ, ಎಲ್ಲಕ್ಕಿಂತ ಖುಷಿ ಇದೆ ಇಲ್ಲಿ. ಅದಕ್ಕೋಸ್ಕರ ಫಾರ್ಮಿಂಗ್ ಮಾಡ್ತಿದ್ದೀವಿ ಅಷ್ಟೇ. For more information, call us on 8141446666 or WhatsApp on 9739618730. Follow us on Facebook, Instagram, Twitter, and subscribe to our YouTube channel, Agriplus Tech India Private Limited. Host